ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ ಡೇ ಅನ್ನ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾಗಿ ನಮ್ಮ ಬಾಯಿಯ ಆರೋಗ್ಯವು ನಮ್ಮ ದೇಹದ ಸಮಗ್ರ ಆರೋಗ್ಯದ ಕನ್ನಡಿ ಎಂದೇ ಹೇಳಬಹುದು. ಆದರೆ ನಾವು ಬಹುಮಟ್ಟಿಗೆ ಅದನ್ನ ನಿರ್ಲಕ್ಷ್ಯ ಮಾಡುತ್ತೇವೆ. ಹಾಗಾಗಿ ಈ ದಿನದ ವಿಶೇಷತೆ ಎಂದರೆ ಬಾಯಿಗೆ ಸಂಬಂಧಿಸಿದ ರೋಗಗಳನ್ನ ಪತ್ತೆ ಹಚ್ಚಿ ಸರಿಯಾದ ಚಿಕಿತ್ಸೆಯನ್ನು ಪಡೆಯುವುದೇ ಆಗಿದೆ. ಹಾಗಾಗಿ ಇದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ದಾನೇಶ್ವರಿ ಕೋಸ್ಟಿ, ಪ್ರಾಧ್ಯಾಪಕರು, ಓರಲ್ ಮೆಡಿಸಿನ್ ಮತ್ತು ರೇಡಿಯಾಲಜಿ ವಿಭಾಗ, KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇವಾಗ ಓರಲ್ ಮೆಡಿಸಿನ್ ಮತ್ತು ರೇಡಿಯಾಲಜಿ ಡೇ ಅನ್ನ ಇವತ್ತು ಆಚರಣೆ ಮಾಡಲಾಗ್ತಾ ಇದೆ. ಇದರ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಓಕೆ, ಫಸ್ಟ್ ನಿಮಗೊಂದು ನಾ ಕ್ವಶನ್ ನಿಮಗೆ ಕೇಳ್ಬೋದು. ಈಗ ನಾವು ಡೆಂಟಿಸ್ಟ್ರಿಗೆ ನಾವು ಎದಕ್ಕಂತ ಹೋಗ್ತೇವ್ರಿ? ಜಾಸ್ತಿ ಯಾವ ಪ್ರಾಬ್ಲಮ್ದಿಂತ ಹೋಗ್ತೇವಿ? ಯೂಶ್ವಲಿ ಹಲ್ಲು ನೋವು ಅಂತ ನಾವು ಹೋಗ್ತೇವಿ. ಸೊ ಮಂದಿಗೆ ಪ್ರಾಬ್ಲಮ್ ಏನಾಗಿದೆ, ಹಲ್ಲು ನೋವು ಇದ್ದಾಗ ಅಷ್ಟೇ ನಾವು ಡೆಂಟಿಸ್ಟ್ ಕಡೆ ಹೋಗೋದು ಅಂತ ಜಾಸ್ತಿ ಮಂದಿ ಬರ್ತಾರು. ಸೊ ಇನ್ನೂ ಮಂದಿ ಒಳಗೆ ಜನರಲ್ಲಿ ಅವೇರ್ನೆಸ್ ಇಲ್ಲಾಕಿ ನಮ್ಮ ಹಲ್ಲು ನೋವು ಅಲ್ದ ಹಲ್ಲು ಹುಳು ಇನಿಷಿಯಲ್ ಸ್ಟೇಜ್ ನಲ್ಲಿ ಇದ್ದಾಗನ ನಾವು ಅದನ್ನು ಟ್ರೀಟ್ಮೆಂಟ್ ತಗೋಬಹುದು ಅನ್ನೋದು ಅದು ಅವೇರ್ನೆಸ್ ಇನ್ನೂ ಮಟ್ಟ ಮಂದಿಗಿಲ್ಲ. ಸೊ ನೋವು ಇದ್ದಾಗನ ಡೆಂಟಿಸ್ಟ್ ಕಡೆ ಹೋಗೋದು ಅಂತ. ಬರೀ ಹಲ್ಲು ನೋವು ಅಂತಲ್ಲ, ಇಡೀ ಬಾಯಿ ಒಳಗು ನಮ್ದು ನಾಲ್ಗೆ ಇದೆ, ನಮ್ಗಲ್ಲ ಅಥವಾ ವಸಡಿ ಏನಾದರೂ ಪ್ರಾಬ್ಲಮ್ ಇದೆ ಇದ್ದಾಗೂ ನಾವು ಡೆಂಟಿಸ್ಟ್ ಕಡೆ ಹೋಗ್ಬಹುದು. ಸೊ 1985 ಸೊ ನ್ಯಾಷನಲ್ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ ಡೇ ನಾವು ಸ್ಥಾಪನೆ ಆಯಿತು. ಆಮೇಲೆ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಅವಾಗಿಂತ. ಇದನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತಾರಂದ್ರೆ, ಇದು ಬಾಯಿ ಕಾಯಿಲೆಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಸಮಗ್ರ ಆರೈಕೆಗಾಗಿ ಇಮೇಜಿಂಗ್ ಅನ್ನು ಬಳಸುವಲ್ಲಿ ಮೌಖಿಕ ವೈದ್ಯರ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಅಂದ್ರೆ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿಸ್ಟ್ ಏನಿರ್ತಾರಲ್ಲ, ಅಟ್ಲೀಸ್ಟ್ ಒಂದು ಇಂಪಾರ್ಟೆನ್ಸ್ ಅವ್ರದ್ದು ಏನು ಇಂಪಾರ್ಟೆನ್ಸ್ ಇದೆ ಅನ್ನೋದು ಆಗಿ ಸೆಲೆಬ್ರೇಟ್ ಮಾಡುತ್ತೇವೆ. ಮೇಡಮ್, ಇವಾಗ ಓರಲ್ ಮೆಡಿಸಿನ್ ಮತ್ತೆ ರೇಡಿಯಾಲಜಿ ಅಂದ್ರೆ ಏನು ಅಂತ? ಓರಲ್ ಮೆಡಿಸಿನ್ ಆ್ಯಂಡ್ ರೇಡಿಯಾಲಜಿ ಇದು 2 ವಿಭಾಗ ಇದೆ, ಓರಲ್ ಮೆಡಿಸಿನ್ ಆ್ಯಂಡ್ ರೇಡಿಯಾಲಜಿ. ಸೊ ನಾವು ಈಗ ಏನಾದರೂ ನಮಗೆ ಆರಾಮಿಲ್ದಾಗ ನಾವು ಫಿಸಿಷಿಯನ್ ಕಡೆ ಹೋಗ್ತೇವೆ, ಜನರಲ್ ಫಿಸಿಷಿಯನ್, ಓವರ್ ಆಲ್ ದೇಹದ ಜನರಲ್ ಫಿಸಿಷಿಯನ್. ಸೊ ಡೆಂಟಲ್ ಕಾಲೇಜ್ನಲ್ಲಿ ಅಥವಾ ನಾವು ಎಲ್ಲಿ ಹೋದಲ್ಲಿ ಫಸ್ಟ್ ನಾವು ಬರೋದಂತಂದ್ರೆ ಓರಲ್ ಮೆಡಿಸಿನ್ ಆ್ಯಂಡ್ ರೇಡಿಯಾಲಜಿ. ಸೊ ಓರಲ್ ಮೆಡಿಸಿನ್ ಅನ್ನೋಲ್ಲಿ ಓರಲ್ ಫಿಸಿಷಿಯನ್. ಸೊ ನಮ್ಮ ಕಡೆ ಬಂದ್ರಂದ್ರೆ ಪೇಷಂಟು ಬಾಯಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ನಾವು ನೋಡ್ತೀವಿ. ಫಸ್ಟು ನಾವು ಎಲ್ಲ ಬಾಯಿ ಚೆಕಪ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದೆ, ಅದ್ರ ಪ್ರಾಬ್ಲಮ್ ಇತ್ತಂತಂದ್ರೆ ನಮ್ಮ ಕಡೆ ಏನು ಟ್ರೀಟ್ಮೆಂಟ್ ಆಗುತ್ತೆ ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಟ್ರೀಟ್ಮೆಂಟ್. ಬೇರೆ ಡಿಪಾರ್ಟ್ಮೆಂಟ್ ಅಂದರೆ ನಾನು ಫಸ್ಟ್ ಮೊದಲು ಹೇಳೋದಂದ್ರೆ ಡೆಂಟಿಸ್ಟ್ರಿ ಒಳಗೂ 9 ಬ್ರಾಂಚಸ್ ಇದೆ. ಸೊ ಈಗ ಹೆಂಗೆ ಇಡೀ ದೇಹಕ್ಕೆ ಡಾಕ್ಟರ್ಸ್ ಇದೆ ಅಲ್ಲ, ಬೇರೆ ಬೇರೆ ಡಾಕ್ಟರ್ಸ್, ಸೇಮ್ ಡೆಂಟಲ್ ಒಳಗೆ ಈಗ ನೀವು ಅನ್ಬೋದು ಏನಪ್ಪ 32 ಹಲ್ಲ ಐತಿ ಅದಕ್ಕೆ ನೀವು 9 ಸ್ಪೆಷಾಲಿಟಿ. ಎಸ್, 9 ಸ್ಪೆಷಾಲಿಟಿ ಒಳಗೆ ಒಂದು ವಸಡಿ ಸ್ಪೆಷಾಲಿಟಿ, ಅದಕ್ಕೆ ಪೆರಿಯೋಡಾಂಟಾಲಜಿ ಅಂತೀವಿ. ದೆನ್ ಹಲ್ ತೆಗಿಯೋದು, ದಟ್ ಇಸ್ ಓರಲ್ ಸರ್ಜರಿ. ದೆನ್ ತಂತಿ, ಸಿಂಪಲ್ ಲ್ಯಾಂಗ್ವೇಜ್, ತಂತಿ ಬ್ರೇಸಸ್ ಹಾಕೋದಂತಂದ್ರೆ ಅದು ಆರ್ಥೋಡಾಂಟಿಕ್ಸ್. ದೆನ್ ಕ್ಲೀನಿಂಗು ಅದು ಪೆರಿಯೋ ಅಂತ ಹೇಳಿದೆ, ಪೆರಿಯೋಡಾಂಟಿಕ್ಸ್. ದೆನ್ RCT, ರೂಟ್ ಕ್ಯಾನಲ್ ಅಥವಾ ಹಲ್ಲು ನೋವು ಇದ್ದಾಗೂ ಬೆಳ್ಳಿ ತುಂಬೋದು ಅಥವಾ ಹಲ್ಲಿನ ಕಲರ್ ತುಂಬೋದು, ಅದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಕನ್ಸರ್ವೇಟಿವ್ ಆ್ಯಂಡ್ ಎಂಡೋಡಾಂಟಿಕ್ಸ್. ಹಾಗೂ ಹಲ್ಲು ಮಿಸ್ಸಿಂಗ್ ಇತ್ತಂದ್ರೆ, ಹಲ್ಲು ಇಲ್ಲ ಅಂತಂದ್ರೆ ಅದನ್ನ ಸೆಟ್ ಕುಂಡ್ರಿಸೋದು, ಅದು ಪ್ರಾಸ್ಟೋಡಾಂಟಿಕ್ ಡಿಪಾರ್ಟ್ಮೆಂಟ್ಸ್. ಹಿಂಗೆ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ಗಳದಾವ್ರಿ. ಸೊ ಎಲ್ಲಿ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತಾರೋ ಅಥವಾ ಏನಾದರೂ ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್. ಸೊ ಇವೆಲ್ಲ ಸಣ್ಣ ಹುಡುಗರ ಮಕ್ಕಳಿಗೆ ಪಿಡೋ ಡಿಪಾರ್ಟ್ಮೆಂಟ್. ಸೊ ಹಾಗಾಗಿ ನಮ್ಮದ್ರ ಒಂದು ಓರಲ್ ಮೆಡಿಸಿನ್ ಆ್ಯಂಡ್ ರೇಡಿಯಾಲಜಿ, ಇಲ್ಲಿ ಪೇಷಂಟ್ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಫಸ್ಟ್ ಮೊದಲು ನಮ್ಮ ಡಿಪಾರ್ಟ್ಮೆಂಟ್ ಬಂದು ಅಲ್ಲಿ ಏನು ಪ್ರಾಬ್ಲಮ್ ಇದೆ ನಾವು ಕಂಡು ಹಿಡಿದು ನಾವು ಬೇರೆ ಡಿಪಾರ್ಟ್ಮೆಂಟ್ ನಾವು ರೆಫರ್ ಮಾಡ್ತೀವಿ. ಮೇಡಮ್, ಈಗ ಬಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇಷ್ಟೆಲ್ಲ ವಿಭಾಗಗಳು, ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳು ಇರುವಾಗ ಈ ಬಾಯಿಯ ಆರೋಗ್ಯ ಅನ್ನುವಂಥದ್ದು ನಮ್ಮ ದೇಹದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ ಒಂದು ಸೇಯಿಂಗ್ ಇದೆ, ಓರಲ್ ಕ್ಯಾವಿಟಿ ಇಸ್ ದ ಮಿರರ್ ಆಫ್ ಸಿಸ್ಟಮಿಕ್ ಹೆಲ್ತ್. ಅಂದ್ರೆ ನಮ್ಮ ಬಾಯಿ ಆರೋಗ್ಯ ನಮ್ದು ಏನು ದೇಹದ ಇದೆ ಅಲ್ಲ ಅದು ಕನ್ನಡಿ ಇದ್ದ ಹಾಗೆ. ಸೊ ಯೂಶಲಿ ನಾವು ಯಾರಾದರೂ ಡಾಕ್ಟರ್ ಕಡೆ ಹೋದ್ರಿ ಅಂದ್ರೆ ನೋಡ್ರಿ, ಫಸ್ಟ್ ಬಾಯಿ ತೆಗೀರಿ ಅಂತ ಹೇಳ್ತಾರೆ. ಬಾಯಿ ತೆಗೆದು ನಾಲ್ಗೆ ಚೆಕ್ ಮಾಡ್ತಾರೆ. ಸೊ ಏನ್ ಚೆಕ್ ಮಾಡ್ತಾರಪ್ಪ ಅವರು ಅನ್ನೋದು, ಫಸ್ಟ್ ಬಾಯಲ್ಲಿ ಏನಾದರೂ ನಮ್ಮ ಶರೀರಲ್ಲಿ ಫಾರ್ ಎಕ್ಸಾಂಪಲ್ ಏನಾದರೂ ರಕ್ತ ಕಡಿಮೆ ಇತ್ತಂದ್ರೆ ಅಥವಾ ಅನೆಮಿಕ್ ಇದ್ರಂದ್ರೆ ಬಾಯಲ್ಲಿ ಬಾಯಿ ಉರಿ ಅಥವಾ ನಾಲ್ಗಿ ಉರಿತೈತಿ, ಅಲ್ಸರ್ಸ್ ಇರ್ತಾವೆ. ಅದಲ್ಲದೆ ಗಮ್ ಪ್ರಾಬ್ಲಮ್, ಬ್ಲೀಡಿಂಗ್ ಆಫ್ ಗಮ್ಸ್ ಇರುತ್ತೆ.
ದೆನ್ ಇದು ಒಂದು ಎನಿಮಿಯಾ ಆಯ್ತು. ಈಗ ಡಯಾಬಿಟೀಸ್ ಪೇಷಂಟ್ ಇತ್ತಂದ್ರೆ ಬಾಯಿ ಒನ್ಗೋದು. ಸೊ ಇನಿಷಿಯಲಿ ಬಾಯಿ ಒನ್ಗೋದು ಅಲ್ದಾನು ನೀರಡ್ಕಿ ಜಾಸ್ತಿ ಆಗುತ್ತೆ. ಅದು ಡಯಾಬಿಟೀಸ್ ಪೇಷಂಟ್ ಏನಾಗುತ್ತೆ, ಅದು ಬಾಯಿ ಒನ್ಗೋದು ಅಲ್ದ ಅವ್ರದ್ದು ಬಾಯಲ್ಲಿ ಏನಾದರೂ ಗಾಯ ಆಯ್ತಂದ್ರು ಗಾಯ ಜಲ್ದಿ ಮಾಯ ಆಗಂಗಿಲ್ಲ. ಸೊ ದೇರ್ ಇಸ್ ಡಿಲೇಡ್ ವೂಂಡ್ ಹೀಲಿಂಗ್. ಸೊ ಅದು ಪ್ರಾಬ್ಲಮ್ ಅಲ್ದ. ಮತ್ತು ಹೈಪರ್ ಟೆನ್ಷನ್, ಈಗ ಏನಾದರೂ BP ಇತ್ತಂದ್ರೆ BP ಇದ್ದವ್ರಿಗೂ ಅದು ಗುಳಿಗೆ ತಿಂತ್ರೂ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದರಲ್ಲಿ ಒಮ್ಮೊಮ್ಮೆ ಗುಳಿಗೆ ತಿಂತ್ರೂ ಬಾಯಲ್ಲಿ ಅದೇನು ವಸಡಿ ಇರುತ್ತಲ್ಲ, ವಸಡಿ ಅದನ್ನು ಜಾಸ್ತಿ ಬೆಳವಣಿಗೆ ಆಗ್ತೈತೆ. ಸೊ ಅದಕ್ಕೆ ನಾವು ಜಿಂಜಾಲ್ ಎನ್ಲಾಜ್ಮೆಂಟ್ ಅಂತೀವಿ. ಅದಲ್ತಾನು ಟೇಸ್ಟ್ ಚೇಂಜ್ ಆಗ್ಬೋದು ನಾವು ಟ್ಯಾಬ್ಲೆಟ್ಸ್ ತೊಗೊಂಡು. ಸೊ ಬೇರೆ ಎಲ್ಲ ಕಾಯಿಲೆಗಳು ಅದಾವು ವೇರ್ ಇನಿಷಿಯಲ್ ಕಂಡು ಹಿಡಬಹುದು, ಅಂದ್ರೆ ಬಾಯಲ್ಲೂ ಕಾಣ್ಬೋದು. ಏನ್ ಕಾಣ್ಬೋದು ಅಂತಂದ್ರೆ ನಾ ಹೇಳಿದೇನ್ರಿ, ಈಗ ಅಲ್ಸರ್ಸು, ಬಾಯಿ ಉರಿ, ದೆನ್ ಬ್ಲೀಡಿಂಗ್ ಗಮ್ಸ್, ಅದಲ್ದನು ಹಲ್ಲು ಅಳಗ್ಯಾಡೋದು ಅಥವಾ ಎಲುಬು ಪಳ್ಳಾಗಿ ಎಲುಬು ಸೌಂದ್ ಹೋದ್ಮೇಲೆ ಅಲ್ಲಿ ಅಳಗ್ಯಾಡ್ತೈತಿ. ಸೊ ಇದು ಯೂಶ್ವಲಿ ಡಯಾಬಿಟೀಸ್ ಪೇಷಂಟಲ್ಲೂ ಕಾಣ್ಬೋದು. ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯೂಶ್ವಲಿ ನಾವು ಮಹಿಳೆಯರಲ್ಲಿ ಜಾಸ್ತಿ ನೋಡ್ಬೋದು. ಸೊ ಅದನ್ನು ನಾವು ಬಾಯಲ್ಲಿ ಕಾಣ್ಬೋದು ಏನಾದರೂ. ಮೇಡಮ್, ಈಗ ಬಾಯಲ್ಲಿ ಆಗಾಗ ಅಲ್ಸರ್ ಆಗ್ತಾ ಇರುತ್ತೆ, ಅದು ಎಷ್ಟರ ಮಟ್ಟಿಗೆ ಗಂಭೀರವಾಗಿರುತ್ತೆ ಅಂತ? ಸೊ ಅಲ್ಸರ್ಸ್ನ ಬೇರೆ ಕಾರಣಗಳು ಇರ್ತವೆ ಅಲ್ಸರ್ಸ್ ಆಗಾಗ. ಫಸ್ಟ್ ಎನಿಮಿಯಾ ಪೇಷಂಟ್ ಇತ್ತು, ಅಥವಾ ಸ್ಟ್ರೆಸ್, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಏನಾದರೂ ಸರಿಗ ಆಹಾರ ಆಹಾರ ಒಳಗೆ ಕೊರತೆ ಇತ್ತಂದ್ರೂ ಆಗ್ಬೋದು ಅಲ್ಸರ್ಸ್. ಇದು ಒಂದು. ಅದಲ್ದೂ ಏನಾದರೂ ಬ್ಯಾರೆದು ಕಾಯಿಲೆ ನಮ್ದು ಏನಾದರೂ ಇಮ್ಯುನಿಟಿ ಕಮ್ಮಿ ಇತ್ತಂದ್ರೂ ಆಗ್ತೈತೆ. ಅದಲ್ದು ತಂಬಾಕು ಗುಟ್ಕಾ ತಿನ್ನೋದಂದ್ರೂ ಅಲ್ಲಿ ಬಾಯಾಗ ಅಲ್ಸರ್ಸ್ ಆಗ್ತೈತಿ. ಅಲ್ಸರ್ಸ್ ಅನ್ನೋಕ್ಕಿಂತ ಚೇಂಜಸ್ ಆಗುತ್ತೆ. ಅದು ಅಲ್ಸರ್ ಜಾಸ್ತಿ ಹಾಕೋತ ಕ್ಯಾನ್ಸರ್ಗೂ ಮುಂದೆ ಹೋಗ್ಬೋದು. ಅದಲ್ಲದೆ ಬರೀ ಅಲ್ಸರ್ಸ್ ನಾವು ಕ್ಯಾನ್ಸರ್ ಆಯ್ತು ದೇಹದೊಳಗೆ ಏನಾದರೂ ಪೌಷ್ಟಿಕಾಹಾರ ಕಮ್ಮಿ ಇತ್ತಂತೂ ಅಲ್ಲ. ನಮ್ಮ ಹಲ್ಲು ಯೂಶ್ವಲಿ 32 ಹಲ್ಲು ಅದಾವ ಅಂತ ನಾವು ಹೇಳ್ತೇವ್ರಿ. ನಾಲ್ಗಿ ಕಂಟಿನ್ಯೂಸ್ ಅದು ಯೂಶ್ವಲಿ ಹಲ್ಲು ಚೂಪ್ ಇರೋದಂತ್ರ ಅದು ನಾಲ್ಗಿ ಕಂಟಿನ್ಯೂಸ್ ತರೋದು ಅಥವಾ ಗಲ್ಲಕ್ಕೆ ಏನಾದರೂ ಪ್ರಾಬ್ಲಮ್ ಆಗೋದಂತ್ರ ಅಲ್ಸರ್ ಆಗಿ, ಅಲ್ಸರ್ ಒಂದು ಒಳಗೆ 15 ದಿವಸಕ್ಕಿಂತ ಕಮ್ಮಿ ಒಳಗೆ ಗಾಯ ಮಾಯ ಆತಂದ್ರೆ ಚಲೋ. ಇಲ್ಲಕ ಯೂಶ್ವಲಿ 15 ದಿವಸ ಮೇಲೆ ಏನಾದರೂ ಅದು ಅಲ್ಸರ್ ಕಮ್ಮಿ ಆಗಲಿಲ್ಲ ಅಂದ್ರೆ ಡಾಕ್ಟರ್ಸ್ ಕಡೆ ಬಂದು ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ. ಬಟ್ ಯೂಶ್ವಲಿ ನಾ ಹೇಳೋದಂದ್ರೆ ಟ್ರಾಮ್ಯಾಟಿಕ್ ಅಲ್ಸರ್ಸ್ ಅಂತೇವೆ. ನಾವು ಏನಾದರೂ ತಿನ್ನೋ ಮುಂದೆ ನಾಲ್ಗಿ ಕಡ್ಕೊಂಡೇವಿ ಅಥವಾ ಗಲ್ ಕಡ್ಕೊಂಡೇವಿ, ಅದರದಿಂತ್ರ ಅದು ಅಲ್ಸರ್ ನಿರ್ಲಕ್ಷ್ಯ ಮಾಡಬಾರ್ದ್ರಿ. ಅದಕ್ಕೆ ಅಲ್ಸರ್ ಕಮ್ಮಿ ಆಗಬೇಕು. ಖಂಡಿತ ಮೇಡಮ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮದ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केएलई का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನ್ನ ಸದಾ ವೇಣು ಧ್ವನಿ. ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ದಾನವೇಶ್ವರಿ ಗೋಷ್ಠಿ, ಪ್ರಾಧ್ಯಾಪಕರು, ಓರಲ್ ಮೆಡಿಸಿನ್ ಮತ್ತು ರೇಡಿಯಾಲಜಿ ವಿಭಾಗ, KLE ಕತ್ತಿ ದಂತ ಮಹಾವಿದ್ಯಾಲಯ, ಬೆಳಗಾವಿ. ಮೇಡಮ್, ಇವಾಗ ತಾವು ಹೇಳ್ತಾ ಇದ್ರಿ ತಂಬಾಕು ತಿನ್ನೋದ್ರಿಂದ, ಗುಟ್ಕಾ ತಿನ್ನೋದ್ರಿಂದ ಅಲ್ಸರ್ ಆಗುತ್ತೆ ಅಂತ. ಇವಾಗ ತಂಬಾಕು ಮತ್ತು ಈ ಗುಟ್ಕಾ, ಈ ಧೂಮಪಾನ ಸೇವನೆ ಅನ್ನುವಂಥದ್ದು ಬಾಯಿಯ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತಾ ಹೋಗುತ್ತೆ? ಫಸ್ಟ್ ಈಗಂತರೂ ಸಣ್ಣವ್ರದಂತ್ರ ದೊಡ್ಡವ್ರು ಎಲ್ಲರೂ ತಗೋತಾರೆ. ಸೊ ಫಸ್ಟ್ ನಾವು ಹಲ್ಲು ನೋಡಿದಾಗ ಸ್ಮೈಲ್ ಮಾಡಿದ ತಕ್ಷಣ ನಾವು ಹಲ್ಲು ನೋಡ್ತೀವಿ. ಹಲ್ಲು ಹೊಲಸಾಗೋದು, ನಮ್ದು ಯೂಶ್ವಲಿ ಬಿಳಿ ಹಲ್ಲು ಇರ್ತಾವೆ, ಅದೆಲ್ಲ ಕೆಂಪು ಬಣ್ಣದಾಗ್ಬಿಡುತ್ತೆ ಹಲ್ಲು. ಅದಲ್ಲದೆ ಬಾಯಲ್ಲಿ ಅಲ್ಸರ್ಸ್ ಆಗ್ತೈತಿ. ಅಲ್ಸರ್ಸ್ ಅಲ್ಲದೆ ಕಂಟಿನ್ಯೂಸ್ ಒಂದೇ ಜಾಗಕ್ಕೆ ಎಲೆ ಅಡ್ಕಿ ತಂಬಾಕು ಇಡೋದಂತ್ರ ಎಲ್ಲರೂ ಏನಂತಾರೆ, ಇಲ್ರಿ ನಾ ಸುಣ್ಣ ಜಾಸ್ತಿ ಹಚ್ಕೊಂಡೈತಿ ಅದಕ್ಕೆ ಅಲ್ಲಿ ಸುಟ್ಟಿದಂಗೆ ಆಗಿದೆ. ಸೊ ಗಾಯ ಆಗ್ತೈತಿ. ಕಂಟಿನ್ಯೂಸ್ ಗಾಯ ಹಾಕೋತ ಅಲ್ಲಿ ಬಿಳೆ ಮಚ್ಚಿ ಅಥವಾ ಕೆಂಪು ಮಚ್ಚಿ ಆಗೋದು, ಬಾಯಿ ಉರಿ, ಬಾಯಿ ತೆಗ್ಯಾಕೆ ಬರಂಗಿಲ್ಲ. ಸೊ ಯೂಶ್ವಲಿ ಬಾಯಿ ತೆಗ್ಯಾಕೆ ಬರಂಗಿಲ್ಲ ಅಂದ್ರೆ ಅಡ್ಕಿ ತಿನ್ನೋ
ತಿನ್ನೋದಂದ್ರೂ ಪ್ರಾಬ್ಲಮ್ ಆಗ್ತೈತ್ರಿ. ಬಾಯಿ ತೆಗಿಯಕ್ ಬರಂಗಿಲ್ಲ, ಬಾಯಿದ ಏನಾದ್ರೂ ಮಸಲ್ಸ್ ಇರ್ತಾವಲ್ಲ ಅವೆಲ್ಲ ಸ್ಟಿಫ್ ಆಗ್ಬಿಡ್ತಾವು. ಸೊ ನುಂಗಾಕು ಪ್ರಾಬ್ಲಮ್ ಆಗ್ತೈತಿ, ನಾಲ್ಗಿ ದಿಪ್ ಆಗೋದು, ಮಾತಾಡಕ್ ಬರಂಗಿಲ್ಲ ಸರಿಯಾಗಿ. ಆಮೇಲೆ ಬಾಯಿ ತೆಗಿಯಕ್ ಬರಂಗಿಲ್ಲ ಅಂದ್ಮೇಲೆ ಯೂಶಲಿ ಊಟ ಹೋಗೋದು ಕಮ್ಮಿ ಆಗ್ಬಿಡ್ತೈತಿ. ಬಾಯಿ ಉರಿದಂತ್ರೂ ಟೇಸ್ಟ್ ಗೊತ್ತಾಗಂಗಿಲ್ಲ ಅವ್ರಿಗೆ ಏನ್ ತಿನ್ನತಾರ ಅನ್ನೋದು. ಸೊ ಏನ್ ತಿಂದ್ರು ಖಾರ, ಅದ್ರದಿಂತ್ರ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗ್ತೈತಿ. ಸೊ ಇಡೀ ಶರೀರಕ್ಕೆ ಅವ್ರಿಗೆ ಇಫೆಕ್ಟ್ ಆಗುತ್ತೆ. ಸೊ ಅದರದಿಂತ್ರ ಏನು ಜಸ್ಟ್ ಕ್ಯಾನ್ಸರ್ ಆಗ್ತೈತಂತಲ್ಲ, ತಂಬಾಕು ಅಥವಾ ಗುಟ್ಕಾ ಅಥವಾ ಅಡಿಕೆ ಚೀಟ್ ತಿನ್ನೋದಂತ್ರ ಅಥವಾ ಸೇದೋದಂತ್ರ ಇಡೀ ಶರೀರಕ್ಕೆ ಇಫೆಕ್ಟ್ ಆಗ್ತೈತಿ. ಸೊ ಕ್ಯಾನ್ಸರ್ ಅಂತೂ ಒಮ್ಮಿಗ್ಲೇ ಆಗಂಗಿಲ್ಲ, ಸ್ಟೇಜಸ್ ಇರ್ತಾವೆ. ಸೊ ಇನಿಷಿಯಲ್ ಸ್ಟೇಜಸ್ ಏನಾದರೂ ಬಾಯಲ್ಲಿ ಚೇಂಜ್, ಯಾರಾದರೂ ಗುಟ್ಕಾ ತಿನ್ನೋರಿದ್ರು ಅಥವಾ ತಂಬಾಕು ತಿನ್ನೋರು ಸೇದೋರಿದ್ರು ಅಂದ್ರೆ ಬಾಯಿ ಯಾವಾಗಲೂ ಚೆಕಪ್ ಮಾಡ್ಕೋತಾ ಇರ್ಬೇಕ್ರಿ. ಏನಾದರೂ ಚೇಂಜಸ್ ಇತ್ತು ಅಂದ್ರೆ ಇಮಿಡಿಯೇಟ್ಲಿ ನಿಮ್ಮ ನಿಯರ್ ಬೈ ಡೆಂಟಿಸ್ಟ್ಗೆ ಹೋಗಿ ವಿಸಿಟ್ ಮಾಡಿ ಎವ್ರಿ 6 months ಚೆಕಪ್ ಮಾಡಿಸ್ಬೇಕಾಗ್ತದೆ. ಮೇಡಮ್, ಇವಾಗ ಈ ರೇಡಿಯಾಲಜಿ ಅನ್ನುವಂಥದ್ದು ಈ ಒಂದು ಬಾಯಿಯ ಒಂದು ಆರೋಗ್ಯವನ್ನ ಪತ್ತೆ ಹಚ್ಚೋದಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ? ಈಗ ನಾವು ಯೂಶಲಿ ಬೇರೆ ಇದ್ರೊಳಗೆ ದೊಡ್ಡ ನಾವು ಬೇರೆ ಹಾಸ್ಪಿಟಲ್ ಇಡೀ ದೇಹದ ಎಕ್ಸ್ರೇ, ನಾವು ಏನಾದರೂ ಫ್ರಾಕ್ಚರ್ ಇತ್ತಂದ್ರೆ ಎಕ್ಸ್ರೇ ಹೇಳ್ತೀವಿ, ಅಥವಾ ಏನಾದರೂ ಒಳಗೆ ನಮ್ಗೆ ಗೊತ್ತಿಲ್ಲ ನಡೀರಿ ನಾವು USG ಮಾಡೋನು, CT MRI ಅಂತ ಹೇಳ್ತಾರೆ. ಸೊ ಸೇಮ್ ಇಲ್ಲಿ ನಮ್ಮ ಡೆಂಟಲ್ ಕಾಲೇಜ್ ಬಂದ್ರು ಅಂದ್ರೆ ಪ್ರಾಬ್ಲಮ್ ಏನಾಗಿದೆ, ಹಲ್ಲು ಹುಳುಕ್ ಆಗ್ತೈತ್ರಿ. ಸೊ ಹಲ್ಲು ಹುಳುಕ್ ಎಷ್ಟ್ರ ಮಟ್ಟಿಗಿದೆ, ಇನಿಷಿಯಲ್ ಇದೆ ಅಥವಾ ಬೇರಿನ ಮಟ್ಟ ಹೋಗೈತಿ ಅಥವಾ ಪಲ್ಪ್ ಮಟ್ಟ ಹೋಗಿದೆ, ಅದನ್ನ ಕಂಡು ಹಿಡಿಯಾಕು ನಾವು ನೋಡ್ಬೇಕಾಗ್ತೈತಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದು. ಸೊ ಎಕ್ಸ್ರೇ ನಾವು ಯಾವಾಗ ಅಡ್ವೈಸ್ ಮಾಡ್ತೀವಿ, ಹಲ್ಲು ಹುಳುಕ್ ಎಷ್ಟರ ಮಟ್ಟಿಗೆ ಹೋಗಿದೆ, ಅಥವಾ ಅದನ್ನ ಹಲ್ಲು ಹುಳುಕ್ ನಾವು ಅದನ್ನ ಹಲ್ಲು ಉಳಿಸ್ಬೋದು ಅಥವಾ ಮುಂದೆ ಏನು ಟ್ರೀಟ್ಮೆಂಟ್ ಕೊಡ್ಬೋದು, ಅದನ್ನ ಹಲ್ಲು ಉಳಿಸ್ಬೇಕಾಗ್ತೈತೆ ಅಥವಾ ತೆಗಿಬೋದು, ಅದನ್ನ ಪತ್ತೆ ಹಚ್ಚೋದು. ಅದಲ್ಲದೆ ಬರೇ ಹಲ್ಲು ಹುಳುಕಿಗೆ ನಾವು ಎಕ್ಸ್ರೇ ಅಡ್ವೈಸ್ ಮಾಡೋದಿಲ್ಲ. ಒಮ್ಮೊಮ್ಮೆ ಹಲ್ಲು ಫ್ರಾಕ್ಚರ್ ಆಗುತ್ತೆ. ಈಗ ಸಣ್ಣ ಹುಡುಗರಲ್ಲಿ ನಾವು ನೋಡ್ತೇವ್ರಿ, ಬಿದ್ದು ಬಂದಿರ್ತಾರು. ಸೊ ಎಷ್ಟರ ಮಟ್ಟಿಗೆ ಅದು ಫ್ರಾಕ್ಚರ್ ಆಗಿ ಒಳಗೆ ಎಷ್ಟು ಇನ್ಫೆಕ್ಷನ್ ಇದೆ ಅನ್ನೋದನ್ನು ಅದನ್ನು ನಾವು ನೋಡ್ತೇವೆ. ಹಲ್ಲು ಹುಳುಕದಿಂತ್ರ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ದೆನ್ ಹಲ್ಲು ಫ್ರಾಕ್ಚರ್ದಿಂತ್ರ ಎಷ್ಟು ಹಲ್ಲು ನಾವು ಉಳಿಸ್ಬೋದು, ಮುಂದೆ ಏನು ಟ್ರೀಟ್ಮೆಂಟ್ ಪ್ಲಾನ್, ಅದರ ಸಲುವಾಗಿ ನಾವು ಎಕ್ಸ್ರೇ ಅಡ್ವೈಸ್ ಮಾಡ್ತೀವಿ. ಸೊ ಏನು ಎಕ್ಸ್ರೇ ಅಡ್ವೈಸ್ ಮಾಡ್ಬೋದು ಅಂತಂದ್ರೆ ಯೂಶಲಿ ಹಲ್ಲು ಹುಳುಕಿತ್ತಂದ್ರೆ ನಾವು ಸಣ್ಣದ ಎಕ್ಸ್ರೇ ಅಡ್ವೈಸ್ ಮಾಡುತ್ತೇವೆ ಅಲ್ಲಿ ಏನಾದರೂ. ಸೊ ಅದು ಎಕ್ಸ್ರೇ ಅಡ್ವೈಸ್ ಮಾಡಿದ್ಮೇಲೆ ಕೆಳಗೆ ಏನಾದರೂ ಬೇರಿನ ಕೆಳಗೆ ಏನಾದರೂ ಇನ್ಫೆಕ್ಷನ್ ಇದೆ ಅಂದ್ರೆ ಅದು ಎಷ್ಟು ದೊಡ್ಡದಿದೆ ಇನ್ಫೆಕ್ಷನ್ ನಮಗೆ ಕಂಡು ಹಿಡಿಬೇಕಾತಂದ್ರೆ ಅದಕ್ಕೆ ದೊಡ್ಡ ಎಕ್ಸ್ರೇ ಇದೆ ರೀ, ಅದಕ್ಕೆ ನಾವು OPG ಅಂತೀವಿ. ದಟ್ ಈಸ್ 2-dimensional ಇಮೇಜಿಂಗ್. ಅದಲ್ಲದೆ 3-dimensional ಈಗ ಅಡ್ವಾನ್ಸ್ ಇದೆ 3-dimensional ಇಮೇಜಿಂಗ್, ದಟ್ ಇಸ್ CBCT, ಕೋನ್ ಬೀಮ್ ಕಂಪ್ಯೂಟೆಡ್ ಟೊಮೊಗ್ರಫಿ. ಸೊ ಅದರಲ್ಲಂತರೂ ನಾವು ಯೂಶಲಿ ನಾವು ಮನುಷ್ಯರ 3-dimensional ಇಮೇಜ್. ಸೊ ಅದನ್ನು ನಾವು ಈಸಿಲಿ ನಾವು ಎಷ್ಟರ ಮಟ್ಟಿಗೆ ಅದು ಇನ್ಫೆಕ್ಷನ್ ಹರಡಿದೆ ಅಥವಾ ಏನಾದರೂ ಬೋನ್ ಒಳಗೆ ಪ್ರಾಬ್ಲಮ್ ಇದೆ ಅಥವಾ ಬೆಳವಣಿಗೆ ಇದೆ, ಗಡ್ಡೆ ಅಥವಾ ಟ್ಯೂಮರ್ಸ್, ಸಿಸ್ಟೈನ್ ಟ್ಯೂಮರ್ಸ್ ಅಂತ, ಅದು ಎಕ್ಸ್ಟೆನ್ಷನ್ ಎಷ್ಟಿದೆ ಅದನ್ನು ನಾವು ಕಂಡು ಹಿಡಿಬಹುದು. ಮೇಡಮ್, ಈಗ ಈ ಎಕ್ಸ್ರೇ ಅನ್ನುವಂಥದ್ದು ಎಷ್ಟು ಸುರಕ್ಷಿತ? ಯಾಕಂದ್ರೆ ಜನರಲ್ಲಿ ಸ್ವಲ್ಪ ಭಯ ಇರುತ್ತೆ, ಹಾಗಾಗಿ ಎಸ್ ನಮ್ಮಲ್ಲಿ ಜಾಸ್ತಿ ಪೇಷಂಟ್ಸ್ ಬರ್ತಾವ್ರಿ. ಈಗ ಯೂಶಲಿ ಅಂತಾರೆ ಇಲ್ರಿ ಎಕ್ಸ್ರೇ ತೆಗೆದೇವ ಅಂದ್ರೆ ಪ್ರಾಬ್ಲಮ್ ಆಗ್ತೈತಿ ಏನಾದರೂ. ಈಗ ಎಲ್ಲ ಇಂಟರ್ನೆಟ್ ಜಮಾನ, ಸೊ ಅದರೊಳಗೆ ಎಲ್ಲರೂ ಅಂತಾರೆ, ಎಲ್ಲ ನೋಡ್ಕೊಂಡನ ಬಂದಿರ್ತಾರೋ ನಮ್ಮ ಡಾಕ್ಟರ್ ಕಡೆ ಬರೋಕ್ಕಿಂತ ಮುಂಚೆ. ಸೊ ಅವ್ರು ಅಂತಾರೆ ಇಲ್ಲ ಇದು ಪ್ರಾಬ್ಲಮ್ ಆಗುತ್ತೆ, ಅದು ಪ್ರಾಬ್ಲಮ್ ಆಗ್ತೈತಿ, ನೀವು ಕಂಟಿನ್ಯೂಸ್ ತಗೋತೀರಿ. ಸೊ ಏನಾದರೂ ಅದು ಎಕ್ಸ್ರೇ ಏನ್ ರೇಡಿಯೇಷನ್ ಕ್ಷಕಿರಣ ಇರ್ತೈತಲ್ಲ ಅಗದಿ ಮಿನಿಮಲ್ ಇರುತ್ತೆ. ಅಂಡ್ ಯೂಶಲಿ ಇಲ್ಲಿ ಬಂದ್ರಂದ್ರು ಡೆಂಟಿಸ್ಟ್ ವಿ ಟೇಕ್ ಅ ಪ್ರಿಕಾಷನರಿ, ಏನ್ ಪ್ರಿಕಾಷನ್ಸ್ ತಗೋದಂತಂದ್ರೆ TLD ಬ್ಯಾಚಸ್ ನಮಗೆ ನಾವು ಉಪಯೋಗಿಸ್ತೇವೆ. ಅಂದ್ರೆ ಎಷ್ಟು ನಾವು ರೇಡಿಯೇಷನ್ಗೆ ಎಕ್ಸ್ಪೋಸ್ ಇರುತ್ತೆ ಅದನ್ನ ಇದು ಮಾಡ್ತೀವಿ. ಪೇಷಂಟ್ಗೆ ಹೆಂಗೆ ನಾವು ಪ್ರೊಟೆಕ್ಷನ್ ಕೊಡ್ತೇವೆ ಅಂದ್ರೆ ವಿ ಹ್ಯಾವ್ ಲೆಡ್ ಎಪ್ರನ್ಸ್, ಥೈರಾಯ್ಡ್ ಕಾಲರ್ ಅಂತ ಇರುತ್ತೆ. ಸೊ ಪೇಷಂಟ್ ಯಾವಾಗಾದ್ರೂ ಅವ್ರಿಗೆ ಇದು ಅನಿಸ್ತಂದ್ರೆ ಇಲ್ಲಪ್ಪ ನಮಗೆ ಪ್ರೊಟೆಕ್ಷನ್ ಇಲ್ಲ ಅಂತಂದ್ರೆ ಅದನ್ನ ಲೆಡ್ ಎಪ್ರನ್ ಹಾಕಿ ಪೇಷಂಟ್ನೂ ಆಯ್ತು ದ ಆಪ್ರೇಟರ್ನು ಅದನ್ನ ಹಾಕಿ ನಾವು ಎಕ್ಸ್ರೇ ತಗೋತೇವೆ. ಆಮೇಲೆ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಏನಿರ್ತೈತಲ್ಲ, ಜಾಸ್ತಿ ಮಂದಿ ಅಂತಾರೆ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಹೊರಗೂ ರೇಡಿಯೇಷನ್ ಇರ್ತೈತೆ. ಎಕ್ಸ್ರೇ ಡಿಪಾರ್ಟ್ಮೆಂಟ್ ಏನಿರ್ತೈತಿ ಎಲ್ಲ ಡೋರ್ಸ್ ಹಿಡ್ಕೊಂಡು ವಾಲ್ಸ್ನಲ್ಲಿ. ಸೊ ಏನಾದರೂ ಪ್ರೊಟೆಕ್ಷನ್, ಅದು ಲೆಡ್ ಪ್ರೊಟೆಕ್ಷನ್, ಅದನ್ನೆಲ್ಲ ಬ್ಯಾರಿಯರ್ಸ್ ಇದ್ದು ಅದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿ ಡೋರ್ಸಿಗೂ ಅದು ಬ್ಯಾರಿಯರ್ಸ್ ಅದು ಇದಿರ್ತೈತೆ. ಸೊ ಅದು ಪ್ರಾಬ್ಲಮ್ ಏನು ಇರೋದಿಲ್ಲ, ಏನಾದ್ರೂ ಮಿನಿಮಲ್ ರೇಡಿಯೇಷನ್ ಎಕ್ಸ್ಪೋಜರ್ ಇರುತ್ತೆ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಈ ಒಂದು ರೇಡಿಯಾಲಜಿ ತಂತ್ರಜ್ಞಾನದಲ್ಲಿ ಏನಾದರೂ ಒಂದು ಹೊಸ ಆವಿಷ್ಕಾರ ಏನಾದರೂ ಬಂದಿದೆಯಾ? ಈಗ ನಾವು ಹೇಳಿದಂಗೆ 3-dimensional ಇಮೇಜಿಂಗ್ ಹೇಳಿದೇನ್ರಿ, ಕೋನ್ ಬೀಮ್ ಕಂಪ್ಯೂಟರ್ ಟೊಮೊಗ್ರಫಿ. ಸೊ ಅದಲ್ದೇ USG, ಅಲ್ಟ್ರಾಸೌಂಡ್ಸ್, MRI, CT, PET ಸ್ಕ್ಯಾನ್ ಇವೆಲ್ಲ ಅದಾವೆ. ಬಟ್ ನಮ್ಮ ಡೆಂಟಿಸ್ಟ್ರಿಗೆ ಸೀಮಿತವಾಗಿ CBCT, ದಟ್ ಇಸ್ ಕೋನ್ ಬೀಮ್ ಕಂಪ್ಯೂಟರ್ ಟೊಮೊಗ್ರಫಿ. ಇದು ನಾನು ಆಗಲೇ ಹೇಳಿದಂಗೆ ಮುಂಚೆ ಹೇಳಿದ್ದೇನೆ. ಸೊ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಹಲ್ಲು ಹುಳುಕು ಎಕ್ಸ್ಟೆನ್ಷನ್, ಅದರ ಟ್ರೀಟ್ಮೆಂಟ್ ಪ್ಲಾನ್ ಏನಿರುತ್ತೆ ಅದನ್ನ ನೋಡೋದು. ಆಮೇಲೆ ಈಗ ಒಂದು ಹೊಸದಂತ ನೀವು ಹೇಳಿದ್ರಿ, ಪೈಲಾ ಏನಿರ್ತಿತ್ತು ಹಲ್ಲು ಮಿಸ್ ಅದು ಇಲ್ಲ ಅಂತಂದ್ರೆ ಆ ಜಾಗಕ್ಕೆ ನಾವು ಸೆಟ್ ಹಾಕೋದು ಅಥವಾ ಹಾಕೋದು ತೆಗಿಯೋದು ಸೆಟ್ ಅಂತ ಹೇಳ್ತಿತ್ತು. ಈಗ ಅಂತಂದ್ರೆ ಅಲ್ಲಿ ಫಿಕ್ಸ್ ಸ್ಕ್ರೂ ಹಾಕಿ ಅದಕ್ಕೆ
ನಾವು ಇಂಪ್ಲಾಂಟ್ ಅಂತೀವಿ. ಸಿಂಪಲ್ ಇದ್ರೊಳಗೆ ಈಗ ಸ್ಕ್ರೂ ಅನ್ನೋಕ್ಕಿಂತ ಇಂಪ್ಲಾಂಟ್ ಅಂತಂದ್ರೆ ಮಂದಿಗೆ ಗೊತ್ತಾಗ್ತೈತೆ. ಸೊ ಇಂಪ್ಲಾಂಟ್ ನಾವು ಹಾಕೋ ಮುಂದು ಅಲ್ಲಿ ಎಷ್ಟು ಎಲುಬಿದೆ, ಅದ್ರದ್ದು ವಿಡ್ತ್ ಎಷ್ಟು, ಅದ್ರದ್ದು ಹೈಟ್ ಎಷ್ಟು, ಅದ್ರ ಥಿಕ್ನೆಸ್ ಎಲ್ಲ ಅದನ್ನ ನಾವು ಮೆಜರ್ ಮಾಡಿ ನಾವು ಕೊಡ್ಬೋದು. ಸೊ ಅಷ್ಟರ ಮಟ್ಟಿಗೆ ಈಗೆಲ್ಲ ನಮಗೆ ಏನು ರಿಪೋರ್ಟ್ ಬೇಕು ಅದನ್ನೆಲ್ಲ ರಿಪೋರ್ಟ್ ಸಿಗುತ್ತೆ. ಮೇಡಮ್, ಈಗ ನಾವು ಬಾಯಿಯ ಆರೋಗ್ಯವನ್ನ ಕಾಪಾಡ್ಕೊಳ್ಳಲಿಲ್ಲ ಅಂದ್ರೆ ಮುಂದೆ ಏನೆಲ್ಲ ತೊಂದರೆಯನ್ನ ಅನುಭವಿಸಬಹುದು ಅಂತ? ಬಾಯಿ ಆರೋಗ್ಯ ಅಂತರೂ ನಮಗೆಲ್ಲರಿಗೂ ಗೊತ್ತೈತ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಬಾಯಿ ಆರೋಗ್ಯ ಕಾಪಾಡಲಿಲ್ಲ ಅಂತಂದ್ರೆ ಹಲ್ಲು ನಾವು ಒಂದು ದಿವ್ಸ ನೀವು ಜಸ್ಟ್ ಒಂದು ದಿವ್ಸ ನಾವು ಹಲ್ಲು ಬ್ರಷ್ ಮಾಡಲಿಲ್ಲ ಅಂದ್ರೆ, ತಿಕ್ಕೋಲಿ ಉಜ್ಲಿಲ್ಲ ಅಂದ್ರೆ ಬಾಯಿ ದುರ್ವಾಸನೆ, ಫಸ್ಟ್ ದುರ್ವಾಸನೆ ಬರ್ತೈತಿ. ಹಲ್ಲು ಯೂಶ್ವಲಿ ಅದು ಸ್ವಚ್ಛ ನಾವು ಮಾಡ್ಕೊಲಿಲ್ಲ ಅಂತಂದ್ರೆ ನಾವು ಏನು ಊಟ ಮಾಡಿರ್ತೀವಿ ಅದರ ಆಹಾರ ಅಲ್ಲಿ ಹಲ್ಲಿನ ಮಧ್ಯೆ ಸಿಕ್ಕಾಕೊಂಡು ಅಗೇನ್ ಹಲ್ಲು ಹುಳುಕಾಗೋದು ಜಾಸ್ತಿ ಚಾನ್ಸಸ್. ಇದು ಫಸ್ಟ್ ಸಿಂಪಲ್ ಇದು. ಆಮೇಲೆ ನೆಕ್ಸ್ಟ್ ಅದನ್ನ ಹಂಗ ಬಿಟ್ಕೋತ ಹೋದೇವೆ ಅಂದ್ರೆ, ನಾವು ನಿರ್ಲಕ್ಷ್ಯ ಮಾಡತ್ತಿದ್ದೇವೆ ಅಂದ್ರೆ ಹಲ್ಲು ಹುಳುಕಾಗಿ ಆ ಹಲ್ಲು ಏನು ಸೇವ್ ಮಾಡ್ಬೋದು. ಓಕೆ, ನಾವು ಹಲ್ಲು ಉಳಿಸ್ಬೋದು. ಅದನ್ನ ಹಲ್ಲು ಉಳಿಸಾಕ್ ಬರಂಗಿಲ್ಲ. ಯೂಶ್ವಲಿ ನ್ಯಾಚುರಲ್ ಹಲ್ಲು ಏನು ಇರ್ತೈತಲ್ಲ ಅದ್ರದ್ದು ಏನು ನಾವು ಉಪಯೋಗ ಇರ್ತೈತಲ್ಲ, ನಾವು ವಿ ಹ್ಯಾವ್ ಟು ಗೋ ಫಾರ್ ಅ ಆರ್ಟಿಫಿಷಿಯಲ್ ಒನ್. ಈಗ ಇಂಪ್ಲಾಂಟ್ ಆತು ಅಥವಾ ಹಾಕೋದು ತೆಗಿಯೋದು ಹಲ್ಲು ಇರ್ತಾವೆ, ಅದು ನ್ಯಾಚುರಲ್ ಕಂಪೇರ್ ಮಾಡಿ ನೋಡಿದ್ರೆ ನ್ಯಾಚುರಲ್ ಇಸ್ ಆಲ್ವೇಸ್ ಬೆಸ್ಟ್. ಸೊ ಏನು ನಮ್ದು ದೇಹದ ಏನು ಭಾಗ ಇರ್ತೈತಲ್ಲ ಅದು ಕಾಪಾಡ್ಕೊಳ್ಳೋದು ಅಗತ್ಯವಿದೆ. ಸೊ ಅದು ಒಂದು. ಆಮೇಲೆ ಅಲ್ಸರ್ಸ್ ಅಥವಾ ಬಾಯಿ ಒಳಗೆ ಏನಾದರೂ ಗಾಯಿ ಅಥವಾ ಸ್ವೆಲ್ಲಿಂಗುದು ಅಥವಾ ಬಾವುದು ಇತ್ತಂದ್ರೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ನಾವು ಬೇಗನೆ ಹೋಗಿ ಡಾಕ್ಟರ್ಗೆ ತೋರಿಸಿ ಅದರದ್ದು ಏನಾದರೂ ಟ್ರೀಟ್ಮೆಂಟ್ ಇತ್ತಂದ್ರೆ ನಾವು ಟ್ರೀಟ್ಮೆಂಟ್ ತೊಗೋಬೋದು. ಆಮೇಲೆ ಇನ್ನೊಂದ್ರಿ ಏನಾದರೂ ಕಮ್ಮಿ ಒಳಗಿತ್ತಂದ್ರೆ ಟ್ರೀಟ್ಮೆಂಟ್ ಕಾಸ್ಟೂ ಕಮ್ಮಿ ಆಗ್ತೈತೆ. ಸೊ ಮೋಸ್ಟ್ ಆಫ್ ದಮ್ ಎಲ್ಲಾರ್ದು ಕಂಪ್ಲೇನ್ ಇಲ್ಲ, ಡಾಕ್ಟರ್ಸ್ ಕಡೆ ಹೋದ್ರೆ ಇಷ್ಟು ಕಾಸ್ಟ್ಲಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಇನಿಷಿಯಲ್ ಸ್ಟೇಜ್ ಒಳಗೆ ನಾವು ಟ್ರೀಟ್ಮೆಂಟ್ ತೊಗೊಂಡೇವಂತಂದ್ರೆ ಕಾಸ್ಟೂ ಕಮ್ಮಿ ಇರ್ತೈತಿ, ಆಮೇಲೆ ಜಲ್ದಿನೂ ಟ್ರೀಟ್ಮೆಂಟ್ ಆಗ್ತೈತಿ. ಮೇಡಮ್, ಇವಾಗ ತಾವು ಬಾಯಿಯ ದುರ್ವಾಸನೆಯ ಬಗ್ಗೆ ಹೇಳಿದ್ರಿ. ಇವಾಗ ಬಾಯಿಯ ದುರ್ವಾಸನೆ ಅಂದ್ರೆ ಬಾಯಿಯನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಇರೋದ ಕಾರಣಕ್ಕೆ ಬರುತ್ತಾ ಅಥವಾ ಬೇರೆ ಯಾವ್ದಾದ್ರು ಕಾರಣಕ್ಕೆ ಅದು ಬಾಯಿಯ ದುರ್ವಾಸನೆ ಬರುತ್ತೆ? ಇದೊಂದು ಚಲೋ ಮಹತ್ವದ ಕ್ವಶನ್. ಇದಕ್ಕೆ ಒಂದು ಕಾರಣ ಇರ್ಬೋದು, ನಾನು ಬಾಯಿ ನಾವು ಸ್ವಚ್ಛ ಇಟ್ಕೊಲಿಲ್ಲ ಅಂದ್ರೆ ಅದರದಿಂತ್ರ ಆಗೋದು. ಅದಲ್ಲದೆ ಗುಟ್ಕಾ ತಂಬಾಕು ತಿಂತಾರೆ, ಅದರಲ್ಲೇನು ದುರ್ವಾಸನೆ ಆಗ್ಬೋದು. ಸಮ್ಟೈಮ್ಸ್ ಡಯಾಬಿಟಿಕ್ ಪೇಷಂಟ್ ಅವರು ಜಾಸ್ತಿ ಬಾಯಲ್ಲಿ ಉಗುಳಿರಂಗಿಲ್ಲ, ಸೊ ಅದರದಿಂತ್ರ ಡ್ರೈನೆಸ್ಲೇನು ಒಂಥರ ಅವ್ರಿಗೂ ದುರ್ವಾಸನೆ ಇರ್ತೈತಿ. ಟ್ಯಾಬ್ಲೆಟ್ಸ್, ಸಮ್ ಆಫ್ ದ ಟ್ಯಾಬ್ಲೆಟ್ಸ್ ಯಾವಾದರೂ ಟ್ಯಾಬ್ಲೆಟ್ಸ್ ತೊಗೊಂಡ್ರಂದ್ರೆ ಅದರಲ್ಲೇನು ದುರ್ವಾಸನೆ ಇರ್ತೈತಿ. ಸೊ ಇವು ಮೇನ್ ರೀಸನ್ಸ್. ಆಮೇಲೆ ಒಮ್ಮೆ ಏನಾಗ್ತೈತಿ ರೀ, ಸಲೈವರಿ ಗ್ಲ್ಯಾಂಡ್ಸ್ ಅಂತೀವಿ ನಾವು. ಸೊ ಅದು ಏನಾದರೂ ಬ್ಲಾಕೇಜ್ ಇತ್ತಂದ್ರೂ ಉಗುಳು ಉತ್ಪನ್ನ ಕಮ್ಮಿ ಆಗುತ್ತೆ. ಸೊ ಅದರದಂತ್ರೂ ದುರ್ವಾಸನೆ ಜಾಸ್ತಿ. ಹಾಗಿದ್ರೆ ಮೇಡಮ್, ಇವಾಗ ಈ ಡಯಾಬಿಟಿಸ್ ಪೇಷಂಟು ಮತ್ತು ಇನ್ನುಳಿದ ಪೇಷಂಟ್ಗಳು ಈ ಒಂದು ಬಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾ? ಹೆಚ್ಚಿನ ಗಮನ ಕೊಡ್ಬೇಕು. ಯಾಕಂದ್ರೆ ರೀ ಅವ್ರದ್ದು ಏನಾದರೂ ಬಾಯಲ್ಲಿ ಗಾಯ ಆತಂದ್ರು ಸೊ ಅದು ಹೀಲಿಂಗ್ ಕಮ್ಮಿ ಇರುತ್ತೆ, ಅಂದ್ರೆ ಜಾಸ್ತಿ ಟೈಮ್ ತಗೋತೈತಿ ಹೀಲ್ ಆಗಾಕು, ಗಾಯ ಮಾಯ ಆಗಾಕು. ಅದಲ್ಲದೆ ಏನಾದರೂ ಬ್ಲೀಡಿಂಗ್ ಜಾಸ್ತಿ, ಒಂದ್ ಸ್ವಲ್ಪ ಬ್ರಷ್ ಮಾಡಕ್ ಹೋದ್ರೂ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ, ಅಥವಾ ಡಯಾಬಿಟಿಸ್ ಪೇಷಂಟ್ ಅಥವಾ ಹೈಪರ್ ಟೆನ್ಷನ್ ಪೇಷಂಟ್. ಆಮೇಲೆ ಏನಾದರೂ ಟ್ರೀಟ್ಮೆಂಟ್ ಇತ್ತಂದ್ರೂ ಯೂಶಲಿ ಅವ್ರದ್ದು ಇನ್ಸುಲಿನ್ ಹಲ್ ತೆಗಿಯೋದಿತ್ತಂದ್ರೆ ಅದು ಇನ್ಸುಲಿನ್ ಅವ್ರದ್ದು ರೇಂಜು ಮತ್ತು ಟ್ರೀಟ್ಮೆಂಟ್ಗೂ ಯೂಶಲಿ ಮಾರ್ನಿಂಗ್ ಅಪಾಯಿಂಟ್ಮೆಂಟ್ಸ್ ತಗೋಬೇಕಾಗ್ತೈತಿ. ಅದ ಅಲ್ಲದೆ ಮತ್ತು ಬಾಯಿ ಉರಿಯೋದು ಜಾಸ್ತಿ ಇರುತ್ತೆ. ಆಮೇಲೆ ಯೂಶಲಿ ಬಾಯಿ ಸ್ವಚ್ಛ ಇರ್ಲಿಲ್ಲ ಅಂತಂದ್ರೆ ದೇರ್ ವಿಲ್ ಬಿ ಚಾನ್ಸಸ್ ಜಿಂಜವೈಟಿಸ್ ಅಂತೀವಿ ನಾವು. ಅದು ಒಸಡಿ ನೋವು, ಆಮೇಲೆ ಒಸಡಿ ತೊಂದರೆ ಆದ್ಮೇಲೆ ಯೂಶಲಿ ಬೋನಿಗೆ ಎಫೆಕ್ಟ್ ಆಗ್ತೈತಿ. ಬೋನ್ ಎಫೆಕ್ಟ್ ಆದ್ಮೇಲೆ ಹಲ್ಲು ಅಳಗಾಡೋದು ಜಾಸ್ತಿ ಆಗುತ್ತೆ. ಸೊ ಅದು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರ್ತೈತಿ. ಸೊ ಆದಷ್ಟು ನಾವು ಪೈಲಾ ಇನಿಷಿಯಲ್ ಏನಾದ್ರೂ ತಿಂದ ಮೇಲೆ ಬಾಯಿ ಮುಕ್ಕಳಿಸೋದು ಬಹಳ ಮಹತ್ವ. ಸೊ ಏನ್ ತಿನ್ನೋದು ಆಹಾರ ಆದ್ಮೇಲೆ ನಾವು ಬಾಯಿ ಮುಕ್ಕಳಿಸೋದ್ರಿಂದ ಅರ್ಧಕ್ಕರ್ಧ ನಮ್ದು ಏನ್ ಪ್ರಾಬ್ಲಮ್ ಇರುತ್ತೆ ಕಮ್ಮಿ ಆಗುತ್ತೆ. ಮೇಡಮ್, ಈಗ ರೆಗ್ಯುಲರ್ ಆಗಿ ಡೆಂಟಲ್ ಚೆಕಪ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಅವಧಿಗೊಮ್ಮೆ ಮಾಡಿಸ್ಬೇಕಾಗುತ್ತೆ? ರೆಗ್ಯುಲರ್ ಡೆಂಟಲ್ ಚೆಕಪ್ ಎವ್ರಿ 6 months ಡೆಂಟಲ್ ವಿಸಿಟ್ ಬರ್ಬೇಕಂತ ನಾವು ಹೇಳ್ತೇವ್ರಿ. ಅದಲ್ದ ಅದಕ್ಕಿಂತ ಇಲ್ಲ ಡಾಕ್ಟರ್ ನೀವು 6 ತಿಂಗಳಕನ ಹೇಳ್ಯಾರು, ನಮ್ಗೆ ಮುಂಚೆ ಪ್ರಾಬ್ಲಮ್ ಇತ್ತು ನಾವು ಬರ್ಲಿಲ್ಲ. ಇಲ್ಲ, ನಿಮಗೆ ಯಾವಾಗ ಪ್ರಾಬ್ಲಮ್ ಇರ್ತೈತಿ ನಾವು ಅದಕ್ಕಿಂತ ಮುಂಚೆ ನಾವು ಸೆಲ್ಫ್ ಓರಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವ್ರಿ. ನೀವಾಗಿನೂ ಡಾಕ್ಟರ್ ಕಡೆನೂ ಬಂದು ನೀವು ಚೆಕಪ್ ಮಾಡಿಸ್ಕೋಬಹುದು. ಅದ್ರ ಚೆಕಪ್ ಮಾಡಿಸ್ಕೋಕೆ ನೀವು ಕನ್ನಡಿ ಮುಂದೆ ನಿಂತು ಸ್ವಂತ ನೀವು ಚೆಕಪ್ ಮಾಡ್ಕೋಬಹುದು. ಏನ್ ಚೆಕ್ ಮಾಡ್ಬೋದು ಅಂತಂದ್ರೆ ಬಾಯಾಗ ಏನಾದ್ರೂ ಹಲ್ಲು ಡಿಸ್ಕಲರ್, ಈಗ ಒಮ್ಮಿಗ್ಲೆ ಹಲ್ಲು ಹುಳುಕ್ ಅಂತಂದ್ರೆ ಹೆಂಗ್ ಕಂಡು ಹಿಡೋದು ಅಂತಾರ್ರಿ, ಒಬ್ರೊಬ್ರು ಗೊತ್ತಿರಂಗಿಲ್ಲ. ಸೊ ಕರೀದ್ ಏನಾದ್ರೂ ಹಲ್ಲು ನಡು ಇರ್ತೈತಿ ಅಥವಾ ಅರ್ಧಕ್ಕರ್ಧ ಹಲ್ಲು ಹೋಗ್ಬಿಟ್ಟಿರ್ತೈತಿ, ಹುಳುಕಾಗಿರ್ತೈತಿ. ಸೊ ಒಮ್ಮೆ ಪೆಟ್ಟು ಹತ್ತಿದ್ಮೇಲೂ ಒಮ್ಮಿಗ್ಲೆ ಹಲ್ಲಂತೂ ಕಟ್ ಆಗಂಗಿಲ್ಲ. ಒಮ್ಮೆ ಏನಾದ್ರೂ ಪೆಟ್ಟು ಹತ್ತಿ ಬಿದ್ದಿರ್ತಾರ, ಸೊ ಅದು ಹಲ್ಲು ಕಲರ್ ಚೇಂಜ್ ಆಗ್ತೈತಿ. ಯೂಶಲಿ ಬಿಳೆ ಕಲರ್ ಇದ್ದಿದ್ದು ಅದು ಹಳದಿ ಕಲರ್ ಅಥವಾ ಕರಿ ಕಲರ್ ಆಗಿರ್ತೈತಿ. ಸೊ ಬಿದ್ದ ಮೇಲೆ ಅದು ಪ್ರಾಬ್ಲಮ್ ಆಗಿರ್ತೈತಿ. ಸೊ ಅದು ಇತ್ತಂದ್ರೂ ನೀವು ಬಂದು ತೋರಿಸ್ಬೋದು. ಅಥವಾ ಬಾಯಿ ಒಳಗೆ ಏನಾದ್ರೂ ಗಾಯಿ ಅಥವಾ ಹುಣ್ಣು ಇತ್ತಂದ್ರೂ ತೋರಿಸೋದು. ಅಥವಾ ನಿಮಗೆ ಬಾಯಾಗ
ಉರಿ ಅಥವಾ ನಾಲ್ಗೆ ಒಳಗೆ ಏನಾದರೂ ಕೆಂಪು ಅಥವಾ ಬಿಳೆ ಮಚ್ಚಿ ಅದಿತ್ತು ಅಂದ್ರೂ ಬಂದು ಡಾಕ್ಟರ್ ತೋರಿಸ್ಬೋದು. ಇವಾಗ ನಮ್ಮ ಜೀವನ ಶೈಲಿಯ ಬದಲಾವಣೆಯಿಂದ ಕೂಡ ಈ ಒಂದು ಬಾಯಿ ಆರೋಗ್ಯದ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ ಮೇಡಮ್? ಎಸ್, ಜೀವನ ಶೈಲಿ ಲೈಫ್ ಸ್ಟೈಲ್ ಭಾಳ ಇಂಪಾರ್ಟೆಂಟ್. ಪೈಲಾ ಈಗ ನಾನು ಹೇಳೋದಂತಂದ್ರೆ ನಮ್ಮ ಪೂರ್ವಜರು ಏನಿರ್ತಿರು ಅಗದಿ ಜವಾರಿ ಊಟ ಎಲ್ಲ ಬ್ಯಾಲೆನ್ಸ್ಡ್ ಊಟ ಮಾಡ್ತಿದ್ರು. ಸೊ ಏನಾದರೂ ಹ್ಯಾಬಿಟ್ಸೂ ಇತ್ತು, ಬಟ್ ಹ್ಯಾಬಿಟ್ಸ್ ಇದ್ರೂ ಅವ್ರು ಕಮ್ಮಿ, ಜಾಸ್ತಿ ಕೆಲಸ ಇತ್ತು, ಕೆಲಸದ ಕಡೆ ಬಹಳ ಗಮನ ಇತ್ತು. ಸೊ 3 ಹೊತ್ತು ಅವ್ರು ಊಟ ಪೌಷ್ಟಿಕ ಆಹಾರ ತಿಂತಿದ್ರು. ಅದಲ್ದ ಅವಾಗ ಮೇ ಬಿ ದ ಎಕ್ಸ್ಪೋಜರ್ ಇರಾಕಿಲ್ಲ ಜಂಕ್ ಫುಡ್ಸ್. ಈಗ ನಾವು ನೋಡ್ರಿ, ನಾವು ಸಣ್ಣಾಗಿದ್ದಾಗ ನಮ್ದು ಎಕ್ಸ್ಪೋಜರ್ ಆಫ್ ಜಂಕ್ ಫುಡ್ಸ್ ಹೆಂಗಿತ್ತು, ಆಮೇಲೆ ಈಗೂ ಅವಾಗ ನಮ್ದು ಝೊಮ್ಯಾಟೊ ಇರಾಕಿಲ್ಲ, ಸ್ವಿಗ್ಗಿ ಇರಾಕಿಲ್ಲ. ಈಗ ಏನು ಎದ್ರು ಬಿದ್ರು ನಾವು ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಅಥವಾ ಈಗ ಮನುಷ್ಯ ಎಷ್ಟು ಆಲ್ಸಿ ಆಗ್ಬಿಟ್ಟಾನಂತಂದ್ರೆ ಏನು ಒಂದು ಸ್ವಲ್ಪ ಮುಂದೆ ಹೋಗ್ಬೇಕಂದ್ರೂ ಇಲ್ಲ ಬ್ಲಿಂಕೆಟ್ ಮಾಡೋನು ಅಥವಾ ಜೆಪ್ಟೋ ಮಾಡೋನು. ಅದರ ಪೀಪಲ್ ಹ್ಯಾವ್, ನಾವು ಬೇರೆದ್ರ ಡಿಪೆಂಡ್ ಆಗಿಬಿಟ್ಟಿದ್ದೇವೆ. ಸೊ ಅದರದಿಂತ ನಂಗೆ ಅನ್ಸೋ ಮಟ್ಟಿಗೆ ನಾವು ಭಾಳ ಆಲ್ಸಿ ಆಗಿಬಿಟ್ಟಿದ್ದೇವೆ. ಅದು ಅಲ್ದನು ತಿನ್ನೋದ್ರೊಳಗನು ಆಹಾರ ಜಂಕ್ ಫುಡ್ಸ್ ತಿಂದ್ಮೇಲೆ ಅದರದ್ದು ಏನಾಗ್ತದೆ, ಮೋರ್ ಆಫ್ ಪಿಜ್ಜಾ, ಬರ್ಗರ್, ಅದರದಿಂತ ಅಜ್ಜಿಗಿ ಫುಡ್ಡು ಬಾಯಲ್ಲಿ ಜಾಸ್ತಿ ಹೊತ್ತಿರ್ತೈತಿ. ಅದರದಿಂತ ಅಗೇನ್ ಕೇರೀಸ್ ರೇಟ್ ಅಂದ್ರೆ ಹಲ್ಲು ಹುಳುಕಾಗೋದು ಜಾಸ್ತಿ. ಆಮೇಲೆ ಅದಲ್ದೂ ಎಸ್ ನಮ್ಮ ಇಡೀ ಶರೀರಕ್ಕೆ ಜಾಸ್ತಿ, ಬಾಯಿಗಿಂತ ಇಡೀ ಶರೀರ ಮೇಲೂ ಇಫೆಕ್ಟ್ ಜಾಸ್ತಿ ಇರುತ್ತೆ. ಆಮೇಲೆ ಏನಾದರೂ ಸ್ಟಿಕ್ಕಿ ಫುಡ್ ತಿನ್ನೋದಂತ್ರ ಹುಳುಕಲ್ದೂ ನಮ್ದು ಏನಾದರೂ ಓರಲ್ ಕ್ಯಾವಿಟಿ, ನಮ್ದು ಏನಾದರೂ ಒಳಗಿಂದ ಏನು ನಾವು ಓರಲ್ ಮ್ಯೂಕೋಸಾ ಅಂತೀವಿ ಅದ್ರ ಮೇಲೂ ಇಫೆಕ್ಟ್. ನಾವು ಈಗ ಜಾಸ್ತಿ ಖಾರ ತಿನ್ನತ್ತಿದ್ದೇವೆ ಅಂದ್ರೆ ನೋಡ್ರಿ, ಅದು ನಮ್ದು ಏನು ಒಳಗಿಂದ ಚರ್ಮ ಇರ್ತೈತಲ್ಲ ಅಡ್ಜಸ್ಟ್ ಆಗಿಬಿಟ್ಟಿರ್ತೈತಿ. ಸೊ ಮುಂದೆ ಏನಾಗ್ತೈತಿ, ಭಾಳ ಖಾರ ತಿನ್ನತ್ತಿದ್ರು ಅದು ಅವ್ರಿಗೆ ಸಹನ ಆಗಂಗಿಲ್ಲ. ಸೊ ನೀವು ಈಗ ಇಟ್ ಈಸ್ ವಾಟ್ ಟು ಸೇ ಇಂಟರ್ ಕನೆಕ್ಟೆಡ್. ನಾವು ಪೌಷ್ಟಿಕ ಆಹಾರ ತಿಂದೇವು ಅಂದ್ರೆ ನಮ್ಮ ಇಡೀ ಶರೀರ ಆರಾಮಿರ್ತೈತಿ. ಏನಾದರೂ ನಮ್ದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆತಂದ್ರೆ ಫಸ್ಟ್ ಬಾಯಲ್ಲಿ ಕಂಡು ಬರುತ್ತೆ. ಸೊ ಇಟ್ ಈಸ್ ಇಂಟರ್ ಕನೆಕ್ಟೆಡ್. ಖಂಡಿತ ಮೇಡಮ್. ಸ್ನೇಹಿತರೆ, ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ನೆನಪುಗಳ ಮಾತು ಮಧುರ. ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಶುಭವಾಗಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು. ನೆನಪುಗಳ ಮಾತು ಮಧುರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केएलई का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. ಕೇಳಿ ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ಸ್ನೇಹಿತರೆ, ಮತ್ತೆ ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ದಾನೇಶ್ವರಿ ಕೋಷ್ಟಿ, ಪ್ರಾಧ್ಯಾಪಕರು ಓರಲ್ ಮೆಡಿಸಿನ್ ಮತ್ತು ರೇಡಿಯಾಲಜಿ ವಿಭಾಗ, KLE ಕತ್ತಿ ದಂತ ಮಹಾವಿದ್ಯಾಲಯ, ಬೆಳಗಾವಿ. ಮೇಡಮ್, ಈಗ ತಮ್ಮ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ, ತಮ್ಮ ಒಂದು ವಿಭಾಗದಲ್ಲಿ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಅಂತ? ಓಕೆ, ನಾನು ಹೇಳಿದಂಗೆ ನಾವು ಓರಲ್ ಫಿಸಿಷಿಯನ್ಸ್ ಪೇಷಂಟ್ ಬಂದಮೇಲೆ ನಾವು ಚೆಕ್ ಮಾಡ್ತೀವ್ರಿ. ಏನಾದರೂ ನಮ್ಮ ಕಡೆ ಈಗ ಬಾಯಿ ಆಗಿರುತ್ತೆ ಅಥವಾ ಏನಾದರೂ ಟ್ರೀಟ್ಮೆಂಟ್ ಬಾಯಿ ಹುಣ್ಣಲ್ದ ಮಸಲ್ ಪೇನ್ ಇರುತ್ತೆ ಅಥವಾ ನರದ ದೋಷ. ಈಗ ಎಲ್ಲರೂ ಅಂತಾರೆ ಇಲ್ಲ ಒಮ್ಮೊಮ್ಮಿಗೆ ನೋವು ಎಷ್ಟು ಜೋರು ಇರುತ್ತೆ ಅಲ್ಲ ಅವ್ರಿಗೆ ಸಹನ್ ಮಾಡ್ಕೋಕಾಗ್ತಿರಕ್ಕಿಲ್ಲ. ಸೊ ನಾವು ಅದನ್ನು ಕಂಡು ಹಿಡಿಯುತ್ತೇವೆ, ಅದು ಹಲ್ಲಿಂದ ಪ್ರಾಬ್ಲಮ್ ಇದೆ ಅಥವಾ ಮಸಲ್ದಿಂತ್ರ ಇದೆ ಅಥವಾ ನರದ್ದಿಂತ್ರ ಇದೆ. ಸೊ ಇದು ಈಗ ಏನಾದರೂ ಹಲ್ಲಿನ ಪ್ರಾಬ್ಲಮ್ ಇತ್ತಂದ್ರೆ ನಾವು ಎಕ್ಸ್ರೇ ತಗೊಂಡು ನಾವು ಯಾವ ಡಿಪಾರ್ಟ್ಮೆಂಟ್ ಕಳಿಸೋದಿದೆ ಅಲ್ಲಿ ಕಳಿಸ್ತೀವಿ. ಈಗ ಅದಲ್ದೂ ಈಗ ಏನಾದರೂ ಮಸಲ್ ಪೇನ್ ಇರುತ್ತೆ, ಯೂಶ್ವಲಿ ಒಬ್ರೊಬ್ರಿಗೆ ಈಗ ರಾತ್ರಿ ಮಕ್ಕೊಂಡಿದ್ದಾಗ ಹಲ್ಲು ಗಚ್ಚಂಗಿ ಹಿಡಿಯೋದು ಅಥವಾ ನಾವು ನೈಟ್ ಗ್ರೈಂಡಿಂಗ್ ಅಂತೀವಿ, ಬ್ರಕ್ಸಿಸಮ್ ಅಂತೀವಿ, ಅದರದಿಂತ್ರೂ ಮಸಲ್ ಪೇನ್ ಇರುತ್ತೆ. ಅಥವಾ ಏನಾದರೂ ಅವ್ರು ತಿನ್ನೋ ಹ್ಯಾಬಿಟ್ಸ್ ಸರಿ ಇರಂಗಿಲ್ಲ, ಬರೀ ಒಂದ ಕಡೆ ತಿಂದಿರ್ತಾರೋ. ಸೊ ಅದರದಿಂತ್ರ ಯೂಶ್ವಲಿ ವೇರಿಯೇಷನ್ ಆಗಿ ಮಸಲ್ ಪೇನ್ ಇರುತ್ತೆ. ಆಮೇಲೆ ನ್ಯೂರಾಲಜಿಕಲ್ ಪೇನ್, ಈಗ ಒಬ್ರೊಬ್ರು ಅಂತಾರೆ ನ್ಯೂರಾಲಜಿಕಲ್ ಅಂತಾರೆ, ನ್ಯೂರಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂತ. ಇಲ್ಲಿ ಯೂಶ್ವಲಿ ಒಮ್ಮೊಮ್ಮೆ ಪೇಷಂಟ್ ನಾರ್ಮಲ್ ಇದ್ದಾಗೂ ಒಮ್ಮೊಮ್ಮಿಗ್ಲೇ ಪೇನ್ ಬರ್ತಾವೆ, ಕಳೆ ಬರ್ತಾವೆ. ಸೊ ಅವಾಗ ಯಾವ ಟೈಪ್ ಆಫ್ ಪೇನ್
ಪೇನ್ ಸೆಗ್ರಿಗೇಟ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಪೇನ್ ಏನಾದರೂ ಅದು ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಂತಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಆಮೇಲೆ ಒಮ್ಮೊಮ್ಮೆ ಪೇಷಂಟ್ಗೂ ಇದು ಮಸಲ್ ಪೇನ್ ಇರುತ್ತೆ, ಅದಕ್ಕೂ ನಮ್ದು ಟೆನ್ಸ್ ಥೆರಪಿ ಅಂತ ಇರ್ತೈತೆ, ಥೆರಪಟಿಕ್ ಅಲ್ಟ್ರಾಸೌಂಡು. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಯೂಶ್ವಲಿ ಎಲ್ಲ ಫುಲ್ ಡಿಟೇಲ್ಡ್ ಕೇಸ್ ಹಿಸ್ಟ್ರಿ ತಗೋತೇವ್ರಿ. ಸೊ ಡಿಟೇಲ್ಡ್ ಕೇಸ್ ಹಿಸ್ಟ್ರಿ ಆದ್ಮೇಲೆ ನಾವು ಏನು ಟ್ರೀಟ್ಮೆಂಟ್ ಪ್ಲಾನ್ ಅರೈವ್ ಆಗೋಕ್ಕಿಂತ ಮುಂಚೆ ಇನ್ವೆಸ್ಟಿಗೇಷನ್ಸ್ ಏನು ಬೇಕು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿ ದೆನ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ. ಹಾಗೂ ಅಲ್ಲಕಿ ನಾವು ಸೋಲೋಲಿ ನಾವು ಒಬ್ರನ್ನ ಟ್ರೀಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ನಾಗ ಟ್ರೀಟ್ಮೆಂಟ್ ತಗೋತೇವಂತನೂ ಅಲ್ಲ. ನಾವು ಕನ್ಸಲ್ಟ್ ಬೇರೆದವ್ರದ್ದು ಡಿಪಾರ್ಟ್ಮೆಂಟ್ ಆಯ್ತು ಅಥವಾ ಫಿಸಿಷಿಯನ್ ಕನ್ಸಲ್ಟೇಷನ್ ಬೇಕಂದ್ರೂ ನಾವು ತಗೊಂಡು then we go ahead with the treatment plan. So TENS therapy, ultrasound, therapeutic ultrasound ಅದಲ್ಲದೆ ಪೇಷಂಟ್ ಬಾಯಿ ತೆಗಿಯಾಕೋದು ಬರಂಗಿಲ್ಲ. ಯಾವಾಗ ಬಾಯಿ ತೆಗಿಯಕ್ಕೆ ಬರಂಗಿಲ್ಲ ಅಂತಂದರೆ ಗುಟ್ಕಾ ತಿಂತಾರೋ ಅಥವಾ ತಂಬಾಕು ತಿನ್ನೋದಂತ್ರ ಅಥವಾ ಅಡಿಕೆ ತಿನ್ನೋದಂತ. ಅದಲ್ಲದೆ ಬಾಯಿ ತೆಗಿಯೋಕೆ ಪ್ರಾಬ್ಲಮ್ ಬರೀ ಗುಟ್ಕಾ ತಿನ್ನೋದಂತ್ರ ಅಲ್ಲ. ಯೂಶ್ವಲಿ ಒಮ್ಮೊಮ್ಮೆ ಅಕ್ಕಲ್ ಹಲ್ರಿ ಯೂಶ್ವಲಿ ಅದನ್ನು ಸರಳ ಬರಂಗಿಲ್ಲ, ಅಡ್ಡ ಬರ್ತಿರ್ಬೋದು. ಅದು ಅಡ್ಡ ಬಂದಿದ್ದಾಗ ಇನ್ಫೆಕ್ಷನ್ ಇತ್ತು ಅಥವಾ ಏನಾದರೂ ಇನ್ಫೆಕ್ಷನ್, ಬರೀ ಅಕ್ಕಲ್ ಹಲ್ದ ಇನ್ಫೆಕ್ಷನ್ ಅಲ್ಲ, ಹಲ್ಲದ ಇನ್ಫೆಕ್ಷನ್ ಇದ್ದಾಗೂ ಬಾಯಿ ತೆಗಿಯಕ್ಕೆ ಬರಂಗಿಲ್ಲ. ಬಟ್ ಇಲ್ಲಿ ಬಾಯಿ ತೆಗಿಯೋದು ಪ್ರಾಬ್ಲಮ್, ತಂಬಾಕು ತಿನ್ನೋದಂತ್ರ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಅವಾಗ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ಇಂಜೆಕ್ಷನ್ಸ್ ಕೊಟ್ಟು ಕೌನ್ಸ್ಲಿಂಗ್, ತಂಬಾಕು ತಿಂತವ್ರದ್ದಿಂತ ಏನೇನು ಟ್ರೀಟ್ಮೆಂಟ್ ಅಂದ್ರೆ, ತಂಬಾಕು ಯಾರು ತಿಂತಾರೋ ಇಲ್ಲಿ ಕೇಲಿ ದಂತ ವಿದ್ಯಾಲಯದಲ್ಲಿ ಟಬಾಕೋ ಕೌನ್ಸ್ಲಿಂಗ್ ಸೆಲ್, ತಂಬಾಕು ಸಮಾಲೋಚನಾ ಕೇಂದ್ರ ಇದೆ. ಸೊ ಅದ್ರದ್ದು ಕೌನ್ಸ್ಲಿಂಗ್ನು ನಾವು ಮಾಡ್ತೀವಿ. ಸೊ ಆಮೇಲೆ ಈಗ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ ಪೇನ್ ಇರುತ್ತೆ. ಎದಕ್ಕೆ ಪೇಷಂಟ್ ಡೆಂಟಿಸ್ಟ್ ಕಡೆ ಬರ್ತಾನಂತಂದ್ರೆ ನೋವು ಇದ್ದಾಗ ಬರ್ತಾನೆ. ಸೊ ಓರೋಫೇಶಿಯಲ್ ಪೇನ್ ಕ್ಲಿನಿಕ್ ಅಂತಿದೆ. ಸೊ ನಾವು ಅಲ್ಲಿ ವಿ ಸೆಗ್ರಿಗೇಟ್ ಹಲ್ಲಿಂದ ಪ್ರಾಬ್ಲಮ್ ಇದೆ ಅಥವಾ ನರದ ದೋಷ ಇದೆ ಅಥವಾ ಮಸಲ್ಸು, ಇದರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಮೇಡಮ್, ಈ ದಿನದ ಅಂಗವಾಗಿ ನ್ಯಾಷನಲ್ ಓರಲ್ ಮೆಡಿಸಿನ್ ಮತ್ತು ರೇಡಿಯಾಲಜಿ ದಿನದ ಅಂಗವಾಗಿ ಕೆಎಲ್ಇ ಕತ್ತಿದಂತ ಮಹಾವಿದ್ಯಾಲಯದಿಂದ ಏನಾದರೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ? ಎಸ್, ಪ್ರತಿ ವರ್ಷ ನಾವು ಇದನ್ನ ಮಾಡ್ತೇವ್ರಿ. ಒಂದೊಂದು ವರ್ಷ ನಾವು ಹೋಗಿ ಟಾಕ್ಸ್ ಕೊಟ್ಟು ಬರೋದು, ಬೇರೆ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಈ ನಮ್ದು ಹಾಲಿಂದ ಏನು ಇಂಪಾರ್ಟೆನ್ಸ್ ಇದೆ ಅನ್ನೋದು ನಾವು ಅವೇರ್ನೆಸ್ ಕೊಟ್ಟು ಬರೋಕ್ಕೂ ನಾವು ಕಾಲೇಜಲ್ಲಿ ಗೆಸ್ಟ್ ಟಾಕ್ ಇರುತ್ತೆ. ಅದಲ್ಲದೆ ಲಾಸ್ಟ್ ಇಯರ್ ನಾವು ವೃದ್ಧಾಶ್ರಮಕ್ಕೆ ಹೋಗಿದ್ದೇವೆ ಓರಲ್ ಚೆಕಪ್ ಮಾಡೋಕ್ಕೂ, ಡೆಂಟಲ್ ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ವಿ. ಈ ವರ್ಷ ನಾವು ನಮ್ಮ ಇದಕ್ಕೂ ಇಲ್ಲಿ ನಾವು ಒಂದು ಹೆಲ್ತ್ ಟಾಕ್ ಕೊಡಾತೀವಿ ವೇಣುಧ್ವನಿ ಮೂಲಕ. ಅದಲ್ಲದೆ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ಲು, ಆಮೇಲೆ ನಮ್ಮ ಏನಾದರೂ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಕ್ವಿಜ್ ಕಾಂಪಿಟೇಷನ್ ಇಟ್ಟಿದ್ದೇವೆ. ಆಮೇಲೆ ಕ್ವಿಜ್ ಕಾಂಪಿಟೇಷನ್ ಅಲ್ಲದೆ ಮತ್ತು ಹಿಂಗೆ ಜಸ್ಟ್ ಮುಖಾಭಿನಯದ ಕಾಂಪಿಟೇಷನ್, ಇವೆಲ್ಲ ಜಸ್ಟ್ ಬರೀ ನಮ್ಮ ಕಾಲೇಜ್ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಏನು ಅವ್ರಿಗೇನು ಬೇಕೋ ಅದನ್ನೆಲ್ಲ ಅದರ ಪ್ರಕಾರ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ. ಮೇಡಮ್, ಕೊನೆಯದಾಗಿ ನಮ್ಮ ಕೆಎಲ್ಇ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾ ಹೇಳೋದಂತಂದರೆ ಫಸ್ಟ್ 5 ಗೋಲ್ಡನ್ ರೂಲ್ಸ್ ನಾವಂತರೂ ಮೇಂಟೈನ್ ಮಾಡ್ಬೇಕ್ರಿ. ಪ್ರತಿ ಇದಕ್ಕೆ ನಾನು ಹೇಳ್ತೀನಿ, ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಡೆಂಟಿಸ್ಟ್ ವಿಸಿಟ್ ಮಾಡಿರಿ. ನಿಮ್ಮ ಸೆಲ್ಫ್ ಮೆಡಿಕೇಶನ್ ನೀವು ತೊಗೋಬೇಡ್ರಿ. ಅರೆ ನಾನು ಗೂಗಲ್ ನೋಡಿದೆ, ಚಲೋ ನನಗೆ ಗೊತ್ತಾಯಿತು ನಾನು ತೊಗೋತೇನೆ. ಸೆಲ್ಫ್ ಮೆಡಿಕೇಶನ್ ಮಾಡಬೇಡ್ರಿ. ಡಾಕ್ಟರ್ಸ್ ಅದಾರು, ಡಾಕ್ಟರ್ಸ್ ಕಡೆ ಬಂದು ನೀವು ಡೆಂಟಿಸ್ಟ್ ಕಡೆ ಬಂದು ನೀವು ಟ್ರೀಟ್ಮೆಂಟ್ ತೊಗೋರಿ. ಅದಲ್ದ ಪೌಷ್ಟಿಕ ಆಹಾರ, ಇನ್ನು ಪೌಷ್ಟಿಕ ಅಂದೇವಿ ನಾವು. ಯೂಶ್ವಲಿ ಜಂಕ್ ಫುಡ್ ಅವಾಯ್ಡ್ ಮಾಡಿರಿ. ಪೌಷ್ಟಿಕ ಆಹಾರ ಅಂದ್ರೆ ಹಣ್ಣು ಹಂಪ್ಲ, ಹಸಿ ತರಕಾರಿ ಏನಿರ್ತಾವೆ ಅದನ್ನು ಜಾಸ್ತಿ ನಾವು ತಿನ್ನಬೇಕು. ಅದ್ರದಿಂತ ನಮ್ದು ಹಲ್ಲದು ಏನು ಹೆಲ್ದಿ ಗಮ್ಸ್, ಹೆಲ್ದಿ ಟೀತ್ ಇವೆಲ್ಲ ನಾವು ಮೇಂಟೈನ್ ಮಾಡ್ಬೋದು. ಆಮೇಲೆ ಟೂತ್ ಪೇಸ್ಟ್ ಅಥವಾ ಟೂತ್ ಬ್ರಷ್ ನಾವು ಉಪಯೋಗ ಮಾಡಬೇಕು ಫಾರ್ ಬ್ರಷಿಂಗ್. ಜಾಸ್ತಿ ಮಂದಿ ನಾವು ಹಲ್ಲು ತಿಕ್ಕೊಂಡೇವಂದ್ರೆ ಹಲ್ಲು ತಿಕ್ಕೊಂಡ್ರಿ ನಾವು ಬಟ್ಟಲ್ಲಿ ಹಲ್ಲು ತಿಕ್ಕೋತೇವೆ ಅಥವಾ ಏನಾದರೂ ನೀಮ್ ಸ್ಟಿಕ್ ಅದನ್ನು ಯೂಸ್ ಮಾಡ್ತೇವೆ ಅದರದಂದ್ರೆ. ಸೊ ಯೂಸ್ ಬ್ರಷ್ ಆಮೇಲೆ ಟೂತ್ ಪೇಸ್ಟ್ ಅದನ್ನು ಯೂಸ್ ಮಾಡಿರಿ. ದಿವಸಕ್ಕೆ ಎಷ್ಟು ಸಲ ಅಂತಂದರೆ 2 ಸಲ ನಾವು ಅದನ್ನು ಉಪಯೋಗಿಸ್ಬೇಕು. ಆಮೇಲೆ ಏನಾದರೂ ಮಧ್ಯ ನಾವು ಏನಾದರೂ ತಿಂದೇವಂದ್ರೂ ನೀರಲ್ಲಿ ಬಾಯಿ ಮುಕ್ಕಳಿಸ್ಬೇಕು. ಆಮೇಲೆ ಪ್ರತಿ 6 ಮಂತ್ಸಿಗೂ ಡೆಂಟಿಸ್ಟ್ ವಿಸಿಟ್ ಇಸ್ ಕಂಪಲ್ಸರಿ. ಖಂಡಿತ ಮೇಡಮ್, ಉತ್ತಮ ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಓರಲ್ ಮೆಡಿಸಿನ್ ಮತ್ತು ರೇಡಿಯಾಲಜಿ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ದಾನೇಶ್ವರಿ ಗೋಷ್ಠಿ, ಪ್ರಾಧ್ಯಾಪಕರು, ಓರಲ್ ಮೆಡಿಸಿನ್ ಮತ್ತು ರೇಡಿಯಾಲಜಿ ವಿಭಾಗ, ಕೆಎಲ್ಇ ಕತ್ತಿ ದಂತ ಮಹಾವಿದ್ಯಾಲಯ, ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.